ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನೆಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಅತಿ ಶ್ರೇಷ್ಠ ಶಿವಶರಣೆ, ಮೊದಲ ಕವಯತ್ರಿ, ವಚನಗಾರ್ತಿ, ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸುಮಾರು 1000 ವರ್ಷಗಳ ಹಿಂದೆ ಇವರು ಮಾಡಿದ್ದು ಎಂಥ ಕ್ರಾಂತಿ? ರಾಜನನ್ನು ಮದುವೆ ಆಗಲು ಇವರು ಹಾಕಿದ ಷರತ್ತೇನು? ಇವರು ವಸ್ತ್ರತ್ಯಾಗ ಮಾಡಿದ್ಯಾಕೆ? ಅನುಭವ ಮಂಟಪಕ್ಕೆ ಬಂದಾಗ ಏನಾಯಿತು? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಂಥ ಒಳ್ಳೊಳ್ಳೆ ವಿಚಾರ ವಿನಿಮಯಗಳನ್ನು ಹಂಚಲು ದಯವಿಟ್ಟು ಪ್ರೋತ್ಸಾಹಿಸಿ. ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಜನನ ಮತ್ತು ಬಾಲ್ಯ. ಶಿವಶರಣೆ ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಬಳಿ ಉಡುತಡಿಯಲ್ಲಿ 1130ರಲ್ಲಿ ಜನಿಸಿದರು. ಇವರು ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳ ಸಮಕಾಲೀನರಾಗಿದ್ದರು. ಇವರ ಬಾಲ್ಯದ ಹೆಸರು ಮಹಾದೇವಿ ಅಂತ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿಯಾಗಿದ್ದರು. ಚಿಕ್ಕಂದಿನಿಂದಲೂ ಇವರು ಚನ್ನಮಲ್ಲಿಕಾರ್ಜುನನನ್ನು ಆರಾಧಿಸಿಕೊಂಡು ಬಂದಿದ್ದರು. ಬಾಲ್ಯದಿಂದಲೇ ತುಂಬ ಸೌಂದರ್ಯವಂತೆಯಾಗಿದ್ದರು. ಶಿವನನ್ನೇ ನನ್ನ ಪತಿ ಅಂತ ನಂಬಿಕೊಂಡಿದ್ದರು. ಆಕರ್ಷಿತನಾದ ಉಡುತಡಿಯ ರಾಜ ಇವರನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟು ಮಹಾದೇವಿ ಅಕ್ಕನವರು ಮದುವೆಗೆ ಷರತ್ತು ವಿಧಿಸಿದರು. ಹೌದು, ಮಹಾದೇವಿಯ ಸೌಂದರ್ಯ ಕಂಡು ಉಡುತಡಿಯ ಜೈನರಾಜ ಆಕರ್ಷಿತನಾದ. ಕಾಮವೋ ಪ್ರೀತಿಯೋ ಮಹಾದೇವಿಯ ಮನೆಯ ಬಳಿ ಮದುವೆ ಮಾತುಕತೆಗೆ ಜನ ಕಳುಹಿಸಿದ. ಆದರೆ ಮಹಾದೇವಿಯ ತಂದೆ ಮತ್ತು ತಾಯಿಗೆ ರಾಜನ ಜೊತೆ ಮದುವೆ ಮಾಡಿಕೊಡಲು ಇಷ್ಟ ಇರಲಿಲ್ಲ. ಹೀಗಾಗಿ ನಿನ್ನ ಜೀವನ ನೀನೇ ತೀರ್ಮಾನ ಮಾಡು ಅಂತ ಅಕ್ಕಮಹಾದೇವಿ ಇಷ್ಟಕ್ಕೆ ಬಿಟ್ಟರು. ರಾಜನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಮಹಾದೇವಿಗೆ ಗೊತ್ತಿತ್ತು. ಹೀಗಾಗಿ ನಾನು ಮದುವೆಯಾಗಲ್ಲ ಅಂತ ಹೇಳಿದ್ದರು. ಆದರೆ ರಾಜ ಪರವಾಗಿ ಮಾತುಕತೆಗೆ ಬಂದವರು ಒಂದು ವೇಳೆ ಮದುವೆಗೆ ಒಪ್ಪದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಆಗ ತನ್ನ ಕುಟುಂಬದ ಬಗ್ಗೆ ಯೋಚಿಸಿದ ಮಹಾದೇವಿ ಮದುವೆಗೆ ಒಪ್ಪಿದರು. ಆದರೆ 3 ಷರತ್ತುಗಳನ್ನು ಹಾಕಿದರು. 1. ದೈಹಿಕ ಸಂಬಂಧ ಹೊಂದದೇ ಇರೋದು. 2. ಸದಾಶಿವ ಪೂಜೆ ಮಾಡಲು ಅವಕಾಶ ನೀಡಬೇಕು. 3. ಶಿವಭಕ್ತರು ಮತ್ತು ಜ್ಞಾನಿಗಳ ಜೊತೆ ಮಾತಾಡೋ ಸ್ವತಂತ್ರ ಬೇಕು ಎಂದು ಕೇಳಿದರು. ಈ 3 ಷರತ್ತಿಗೆ ಒಪ್ಪಿದರೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಕಳಿಸಿದರು. ಆದರೆ ರಾಜ ಆ ಷರತ್ತುಗಳು ಏನು ಅನ್ನೋದು ಅರ್ಥನೇ ಮಾಡಿಕೊಳ್ಳಲಿಲ್ಲ. ಮದುವೆ ಆಗಿಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ ರಾಜ. ಮದುವೆ ಆದಮೇಲೆ ಆಗಿದ್ದೇ ಬೇರೆ. ಹೀಗೆ ಮದುವೆಯಾಗಿ ಕೌಶಿಕ ರಾಜನ ಅರಮನೆಗೆ ಬಂದ ಮಹಾದೇವಿಯವರು ಅಲ್ಲೂ ತನ್ನ ಶಿವಪೂಜೆಯನ್ನು ಮುಂದುವರಿಸಿದರು. ರಾಜನ ಜೊತೆ ದೈಹಿಕ ಸಂಬಂಧಕ್ಕೆ ಮುಂದಾಗಲಿಲ್ಲ. ಇದರಿಂದ ಕೋಪಗೊಂಡ ಕೌಶಿಕ ರಾಜ ಬಲವಂತಕ್ಕೆ ಮುಂದಾದ. ಆಗ ಮಹಾದೇವಿ ಕೌಶಿಕ ರಾಜನನ್ನೇ ತ್ಯಜಿಸಿದರು. ತಾನು ಧರಿಸಿದ್ದ ವಜ್ರ ವೈಡೂರ್ಯ ಭರಿತ ಆಭರಣ ಸೇರಿದಂತೆ ಬಟ್ಟೆ ಬರೆಗಳನ್ನು ಕೂಡ ಕಳಚಿಟ್ಟು ನಗ್ನವಾಗಿ ಅರಮನೆಯಿಂದ ಹೊರಟರು. ಆ ಕ್ಷಣವೇ ಮಾನಸಿಕವಾಗಿ ಮಲ್ಲಿಕಾರ್ಜುನನ್ನು ಮದುವೆಯಾಗಿ ಬಿಟ್ಟರು. ನಗ್ನವಾಗಿ ಹೊರಗೆ ನಡೆದ ಮಹಾದೇವಿಗೆ ತಲೆ ಕೆಟ್ಟಿರಬೇಕು ಅಂತ ಭಾವಿಸಿದ ಕೌಶಿಕ ಮಹಾರಾಜ ಆಕೆಯನ್ನು ತಡೆಯಲು ಮುಂದಾಗಲಿಲ್ಲ. ಹೀಗೆ ಶ್ರೀಶೈಲಕ್ಕೆ ಹೋಗುವಾಗ ಕಲ್ಯಾಣಕ್ಕೆ ಭೇಟಿಯಾದರು. ಅರಮನೆ ಬಿಟ್ಟು ಮಹಾದೇವಿ ನಗ್ನವಾಗಿ ಶ್ರೀಶೈಲಕ್ಕೆ ಹೊರಟರು. ಆಗ ಶಿವನ ಕೃಪೆಯಿಂದ ಅವರ ಮೈ ರೋಮದಿಂದ ತುಂಬಿಕೊಳ್ತು. ಅಂದರೆ ಅವರ ಮೈ ದೇವರ ಶಿವ ಪರಮೇಶ್ವರ ಕೃಪೆಯಿಂದ ಅವರ ಮೈ ಪೂರ್ತಿ ಕೂದಲಿಂದ ಮುಚ್ಚಿಕೊಳ್ತು. ತನ್ನ ಇಷ್ಟ ದೈವ ಚನ್ನಮಲ್ಲಿಕಾರ್ಜುನನನ್ನು ಹುಡುಕುತ್ತಾ ಕಾಡು ಸೇರಿದ ಮಹಾದೇವಿ ಮಾನವ ಲೋಕದ ಸಂಪರ್ಕವನ್ನೇ ಬಿಟ್ಟರು. ಆದರೆ ಹೀಗೆ ಸಾಗುವಾಗ ಕಲ್ಯಾಣದಲ್ಲಿದ್ದು ಅನುಭವ ಮಂಟಪಕ್ಕೆ ಭೇಟಿ ನೀಡಿದ್ದರು. ಅದು ಜ್ಞಾನಿಗಳನ್ನು ಒಳಗೊಂಡ ಒಂದು ಸಭಾ ಮಂಟಪ ಆಗಿತ್ತು. ಬಸವಣ್ಣನವರು ಸ್ಥಾಪಿಸಿದ ಆ ಮಂಟಪಕ್ಕೆ ಅಲ್ಲಮ ಪ್ರಭುಗಳು ಅಧ್ಯಕ್ಷರಾಗಿದ್ದರು. ಅಲ್ಲಿ ಮಹಾದೇವಿಯನ್ನು ಅಲ್ಲಮ ಪ್ರಭುಗಳು ಪರೀಕ್ಷಿಸಿದರು. ಆ ಪರೀಕ್ಷೆಯಲ್ಲಿ ಅಕ್ಕಮಹಾದೇವಿ ಗೆದ್ದು ಅಲ್ಲಿದ್ದ ಶಿವಶರಣರ ಹೊಗಳಿಕೆಗೆ ಪಾತ್ರರಾದರು. ಬಸವಣ್ಣನವರು ಮಹಾದೇವಿಗೆ ಅಕ್ಕ ಎಂದು ಕರೆದರು. ಅಲ್ಲಿಂದ ಮಹಾದೇವಿ ಅಕ್ಕಮಹಾದೇವಿಯಾಗಿ ಹೆಸರುವಾಸಿಯಾದರು. ಕೆಲವು ಕಾಲ ಅಲ್ಲಿದ್ದ ಅಕ್ಕಮಹಾದೇವಿಯವರು ನಂತರ ಅಲ್ಲಿಂದ ಶ್ರೀಶೈಲದ ಹಾದಿ ಹಿಡಿದರು.
ಕೊನೆಗೆ ಶ್ರೀಶೈಲ ತಲುಪಿ ಶಿವನ ಆರಾಧನೆಯಲ್ಲಿ ತಲ್ಲೀನರಾದರು. ಶ್ರೀಶೈಲ ತಲುಪಿದ ಅಕ್ಕಮಹಾದೇವಿ ಅಲ್ಲಿದ್ದ ಕದಳಿ ವನದಲ್ಲಿ ಶಿವನ ಆರಾಧನೆಯಲ್ಲಿ ಹಲವು ವರ್ಷ ಕಳೆದರು. ಕೊನೆಗೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 30ನೆಯ ವಯಸ್ಸಿನಲ್ಲೇ ಮಲ್ಲಿಕಾರ್ಜುನನಲ್ಲಿ ಲೀನವಾದರು ಅಂತ ಹೇಳಲಾಗುತ್ತೆ. ಇವರು 430 ವಚನಗಳನ್ನು ನಿರ್ಮಿಸಿದ್ದು ಮೊಟ್ಟ ಮೊದಲ ಕವಯತ್ರಿ ಅಂತ ಕರೆಸಿಕೊಂಡಿದ್ದಾರೆ. ಮಂತ್ರ ಗೋಪ್ಯ ಮತ್ತು ಯೋಗಾಂಗ ತ್ರಿವಿಧಿ ಅನ್ನೋ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇವರ ವಚನಗಳಲ್ಲಿ ಇಹಪರ ಚಿಂತನೆ, ಸಾಮಾಜಿಕ ಸಮಾನತೆ ಕಾಣಬಹುದು. ಜೊತೆಗೆ ಸಮಾಜದಲ್ಲಿ ಮಹಿಳೆಯರಿಗೆ ಇದ್ದ ಕಟ್ಟುಪಾಡುಗಳ ವಿರುದ್ಧ ಸಿಡಿದೆದ್ದ ಮೊದಲ ಮಹಿಳೆ ಕೂಡ ಇವರೇ ಅಂತ ಹೇಳಬಹುದು. ಇನ್ನು ಶಿವಶರಣರ ಚಳುವಳಿಯಲ್ಲಿ ಇವರ ಪಾತ್ರ ತುಂಬ ದೊಡ್ಡದಾಗಿತ್ತು. ಅದೇ ಕಾರಣಕ್ಕೆ ಇವತ್ತಿಗೂ ಹೆಸರುವಾಸಿಯಾಗಿದ್ದಾರೆ. ಮಾತೆ ಅಕ್ಕಮಹಾದೇವಿಯವರ ಜೀವನ ಚರಿತ್ರೆಯ ಒಂದು ಚಿಕ್ಕ ಕಿರು ಪರಿಚಯವನ್ನು ನಿಮ್ಮ ಜೊತೆ ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.